ಪಾರ್ಟ್ 7 ಔಪನಿಷದಿಕ ಕಾಮಸೂತ್ರದ ಈ ಫೈನಲ್ ಪಾರ್ಟ್ ಒಬ್ಬ ಮನುಷ್ಯ ಅವನ ಪರ್ಸನಲ್ ಚಾರ್ಮಿಂಗ್ನ ಎನ್ಹಾನ್ಸ್ ಮಾಡೋಕ್ಕೆ ಕಲ್ತ್ಕೊಳ್ಬೇಕಾದ 64 ಕಲೆಗಳ ಬಗ್ಗೆ ಮಾತಾಡುತ್ತೆ. ಈ ಕಲೆಗಳು ಮ್ಯೂಸಿಕ್, ಡ್ಯಾನ್ಸ್, ಪೇಂಟಿಂಗ್, ಕುಕಿಂಗ್, ಗಾರ್ಡನಿಂಗ್, ಆರ್ಟ್ ಆಫ್ ಕಾನ್ವರ್ಸೇಷನ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಾಮಸೂತ್ರ ಬುಕ್ ಕಂಪ್ಲೀಟ್ ಹ್ಯೂಮನ್ ಡೆವಲಪ್ಮೆಂಟ್ಗೆ ಒಂದು ಗೈಡ್. ಅದು ಎಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ನ ಹೈಲೈಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಸೆಕ್ಷುಯಲ್ ಕಂಡಕ್ಟ್ಸ್. ಹಾಗಾಗಿ ಕಾಮಸೂತ್ರ ಜಸ್ಟ್ ಸೆಕ್ಸ್ ಫ್ಯಾಂಟಸಿ ಬುಕ್ ಮಾತ್ರ ಅಲ್ಲ. ಪಾರ್ಟ್ನರ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ನಿಮ್ಮ ಪಾರ್ಟ್ನರ್ನ ಜೊತೆ ಬೌಂಡರೀಸ್ ಮೈಂಟೈನ್ ಮಾಡಬೇಕು ಆ್ಯಂಡ್ ನಿಮ್ಮ ಪಾರ್ಟ್ನರ್ ಜೊತೆ ಫೈಟ್ಸ್ನ ಹೇಗೆ ರಿಸಾಲ್ವ್ ಮಾಡಬೇಕು ಅಂತ ಟೀಚ್ ಮಾಡುತ್ತೆ. ಇದು ಮ್ಯಾರಿಡ್ ಕಪಲ್ಗೆ ಬೇಕಾದ A to Z ಗೈಡ್ ಬುಕ್. ಮೊದಲು ಹೇಗೆ ರಿಲೇಷನ್ಶಿಪ್ ಒಳಗೆ ಹೋಗಬೇಕು, ನಂತರ ಆ ರಿಲೇಷನ್ಶಿಪ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಹಾಗೆ ಅದನ್ನ ಮದುವೆವರೆಗೂ ತಗೊಂಡೋಗೋದು, ಮತ್ತು ನಿಮ್ಮ ಮ್ಯಾರೇಜ್ ಲೈಫ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಫಿನಾನ್ಸಸ್, ಹೌಸ್ ಹೋಲ್ಡ್ ಅಫೇರ್ಸ್, ಸೆಕ್ಸ್ ಲೈಫ್, ಹೇಗೆ ಈ ಸೊಸೈಟಿಯಲ್ಲಿ ಒಂದು ಬೆಟರ್ ಪರ್ಸನ್ ಆಗಬೇಕು, ಇದನ್ನೆಲ್ಲ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವತ್ತು 8 ಜನರಲ್ಲಿ 1 ಜನ ಮೆಂಟಲ್ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಿದ್ದಾರೆ, ಮೇಜರ್ಲಿ 16ರಿಂದ 35 ವರ್ಷ ಇರೋರು. ಈ ಗೈಡ್ ನಮ್ಮ ಹತ್ರ ಇದ್ದರೆ ಲೈಫ್ ಈಸಿ ಆ್ಯಂಡ್ ಬೆಟರ್ ಆಗುತ್ತೆ ಅಂತ ನಿಮಗೆ ಅನಿಸ್ತಿಲ್ವಾ? ವಾತ್ಸಾಯನ ಅವರು ಹೇಳ್ತಾರೆ, ಹೇಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಒಬ್ಬ ವ್ಯಕ್ತಿಯ ಎಮೋಷನಲ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ ಜೊತೆ ಕ್ಲೋಸ್ ಆಗಿ ಲಿಂಕ್ ಆಗಿದೆ ಅಂತ. ಆದರೆ ಕಾಮ ಎಂಜಾಯ್ ಮಾಡೋದು ಧರ್ಮದ ಕಾಸ್ಟ್ನಲ್ಲಿ ಆಗಬಾರ್ದು ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಈ ಒಂದು ಲೈನ್ ಅರ್ಥ ಆದರೆ ಈ ಪ್ರಪಂಚ ತುಂಬ ಬೆಟರ್ ಪ್ಲೇಸ್ ಆಗುತ್ತೆ. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕಂದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ.